ನೇಲ್ ಪಾಲಿಶ್ ಹಚ್ಚಿದಾಗ ಹಸಿಯಾಗೇ ಇರುತ್ತೆ. ಆಗ್ಲೇ ಹಾಸಿನಿ ಅಕ್ಕ ಆರ್ತಿ ತಟ್ಟೆ ತಗೊಂಬಂದಿದ್ದು, ಅದು ಜಾರ್ ಬಿದ್ದಿದ್ದು, ಅದರಿಂದಾಗಿ ಭಗ್ ಅಂತ ಬೆಂಕಿ ಹತ್ಕೊಂಡಿದ್ದಿಲ್ಲಿ. ಅಷ್ಟೇ ಅಂತೀಯಾ? ಅಯ್ಯ, ಅದೇನಾಗುತ್ತೆ ನೋಡೋಣ ಮಾಮ್, ಇನ್ನೊಂದ್ಸಲ ಟ್ರೈ ಮಾಡಿ. ನನ್ನ ಪ್ರಾಣದ ಜೊತೆ ಚೆಲ್ಲಾಟ ಆಡ್ಬೇಡ ಕಣೋ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಹೊರತು ಚಿಕ್ಕ ಮಗು ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಆ ಮಗುಗೇನು ಆಗಿಲ್ಲ ಬಿಡಿ, ಸುಟ್ಟಿದ್ದು ನಮ್ಮ ಅತ್ತೆಗೆ. ಲೈಟಾಗಿ ಬೆಂಕಿ ತಾಕಿದ್ದಕ್ಕೆ ಇಷ್ಟೆಲ್ಲ ಕೂಗಾಡ್ತಾ ಇದ್ದಾರೆ. ಗಾಯತ್ರಿ ದೊಡ್ಡಮ್ಮ ಚಿತೆ ಮೇಲೆ ಮಲಗಿದಾಗ ಅವ್ರ ಇಡೀ ದೇಹನ ಗಂಧದ ಕಟ್ಕೆಗಳು ಅವರನ್ನು ಸುಡ್ತಾ ಇರಬೇಕಾದ್ರೆ ಎಷ್ಟು ನೋವು ಅನುಭವಿಸಿರ್ತಾರೆ. ಸತ್ ಮೇಲೆ ಸುಡ್ಲೇಬೇಕಲ್ವಾ? ಅವ್ರಿಗೆ ನೋವು ಆಗಲ್ಲ ರೀ, ನೀವ್ಯಾಕೆಷ್ಟು ಎಮೋಷನಲ್ ಆಗ್ತಿದ್ದೀರಾ? ಯಾಕಂದ್ರೆ ದೊಡ್ಡಮ್ಮನ ವಿಕ್ರಾಂತ್, ಸಮಯ ಸಂದರ್ಭ ಇಲ್ಲದೆ ಅಮ್ಮನ ಬಗ್ಗೆ ಮಾತಾಡಿ ಎಲ್ರ ಮೂಡ್ನೂ ಹಾಳು ಮಾಡಬೇಡ ನೀನು. ಅಯ್ಯೋ, ಅದು ಬೆಂಕಿ ಹೇಗ್ ಬಂತು ಅಂತಂದ್ರೆ ಇವಾಗ ಮುಚ್ತೀರಾ ಬಾಯಿ? ಏಯ್ ನಿನ್ನ ಮನ್ಸಿಗೆ ನೋವು ಮಾಡೋ ನಿಮ್ಮಂತವ್ರ ಕೈಗೆ ಕರ್ಪೂರ ತಾಕಿದ್ದಕ್ಕೆ ಇಷ್ಟೆಲ್ಲ ಕೂಗಾಡ್ತಿದ್ದೀರಾ? ಚಿಕ್ಕ ಮಗುಗೆ ನೇಲ್ ಪಾಲಿಶ್ ಹಾಕಬಾರ್ದು ಅನ್ನೋ ಚಿಕ್ಕ ಕಾಮನ್ ಸೆನ್ಸು ಇಲ್ವಾ ನಿಮಗೆ? ಇನ್ನೇನ್ ನೋಡ್ತಿದ್ದೀರಾ? ಹೊರಡಿ ಹೊರಡಿ. ಹಾಸಿನಮ್ಮ, ನಿನ್ನ ಸಮಯ ಪ್ರಜ್ಞೆಗೆ ಹ್ಯಾಟ್ಸ್ ಆಫ್. ನೀನಾಗ ಆರತಿ ತಟ್ಟೆ ತರದೆ ಹೋಗಿದ್ದಿದ್ರೆ ತಿಲೋತ್ತಮ ಅಕ್ಕನ ಕೈ ಸುಟ್ಟೋಗಿ ದೊಡ್ಡ ಗಲಾಟೆ ಆಗ್ತಾಯಿತ್ತು. ಕೈಗೆ ಬೆಂಕಿ ಸುಡೋದಲ್ಲ ಚಿಕ್ಕಪ್ಪ, ಅವ್ರ ಚಿತೆನ್ ಸುಡ್ಬೇಕು. ಆರಾಮಾಗಿ ಗಂಟೆಗೆ 3 ಸಲ ಸೀರೆ ಚೇಂಜ್ ಮಾಡೋ ಆ ರಾಕ್ಷಸಿಗೆ ಗಾಯತ್ರಿ ಅತ್ತೆ ಸೀರೆ ನೇಣಿನ ಹಗ್ಗ ಆಗ್ಬೇಕು. ಅದಕ್ಕೆ ಸುಮ್ಮನಿರಿ. ಎಮೋಷ್ನಲ್ ಆಗಿ ನೀವು ಜೋರಾಗಿ ಮಾತಾಡಿದ್ರೆ ಯಾರಾದರೂ ಕೇಳಿಸ್ಕೋಬೋದು. ನೈನಮ್ಮ ಬರ್ತಾ ಇದ್ದಾಳೆ, ಸೈಲೆಂಟ್ ಆಗಿರಿ. ಇಲ್ಲಿವರೆಗೂ 3 ಜನ ಮೀಟಿಂಗ್ ಮಾಡ್ತಾಗಿತ್ತು, ನಾನು ಬರ್ತಿದ್ದ ಹಾಗೆ ಎಲ್ರೂ ಸುಮ್ಮನಾಗ್ಬಿಟ್ರಲ್ಲ. ನಿನ್ನ ಮಾತು ಕೇಳೋಣ ಅಂತ ನೈನಿ. ನಂಗೆ ಭಯ ಆಗ್ತಿದ್ರೆ ನೀವು ತಮಾಷೆ ಮಾಡ್ತಿದ್ದೀರಲ್ಲ ಯಜಮಾನ್ರೆ. ಏನಾಯ್ತು ನೈನಿ? ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂಡಿದೀಯಾ? ಇಲ್ಲಿ ನೋಡಕ್ಕ, ಗಾಯತ್ರಿ ಬೆರಳು ತುದಿಲಿ ಸುಟ್ಟು ಮಸಿ ಇದೆ. ಸುಟ್ಟೋಯ್ತಾ? ಎಲ್ಲಿ ತೋರ್ಸು. ಹೇಗಾಯ್ತಮ್ಮ ಅದು? ಹಾಸಿನಿ ಅಕ್ಕ ಆರ್ತಿ ತಟ್ಟೆ ಬೀಳಿಸ್ದಾಗ ಮಗು ಅಲ್ಲೇ ಇತ್ತಲ್ವಾ, ಆಗ್ಲೇ ಆಗಿರ್ಬೋದೇನೋ. ಸ್ವಲ್ಪ ಬಿಸಿ ತಾಕಿದ್ರು ಮಕ್ಳು ಅಳ್ತಾರೆ ಅಲ್ವಾ? ಗಾಯತ್ರಿ ಅಕ್ಕ ಯಾಕೆ ಅಳ್ತಾಳಮ್ಮ? ಏನಂದ್ರಿ ಚಿಕ್ಕಪ್ಪ? ಗಾಯತ್ರಿ ಅಕ್ಕನ? ಹೌದಮ್ಮ, ಗಾಯತ್ರಿ ಅಕ್ಕನೇ. ಚಿಕ್ಕಪ್ಪ, ನೀನು ಸುಮ್ಮನೆ ರಮ್ಮ. ನನಗೆ ಸ್ವಲ್ಪ ನೈನಮ್ಮಗೆ ಅರ್ಥ ಆಗೋ ಥರ ಹೇಳಕ್ ಬಿಡಮ್ಮ. ನೀನು ತಂದಿದ್ದ ಆರತಿ ತಟ್ಟೆ ಎಲ್ಲಿ ಬಿತ್ತು? ಕೆಳಗ್ ಬಿತ್ತು. ಕೆಳಗೆ ಬೀಳದೆ ತಲೆ ಮೇಲೆ ಬೀಳತ್ತೇನಮ್ಮ? ಹಾಲಲ್ಲಿ ಬಿತ್ತು ತಾನೆ? ಅಲ್ಲಿದ್ದಿದ್ದು ಯಾರು? ತಿಲೋತ್ತಮ ಅತ್ತೆ. ಅವ್ರು ಇದ್ದೇ ಇರ್ತಾರೆ.
ಅಲ್ಲಿ ಗಾಯತ್ರಿ ಅಕ್ಕನ ಫೋಟೋ ಇದೆ ತಾನೇ? ಇದೆ. ಹಾಗಿರ್ಬೇಕಾದ್ರೆ ಈ ಪುಟ್ಟ ಮಗು ಮೇಲೆ ಕರ್ಪೂರ ಬೆಳಕ್ ಬಿಡ್ತಾರ? ಆಗಲ್ಲ, ಆಗಕ್ಕೂ ಬಿಡಲ್ಲ. ಅದಕ್ಕೆ ಗಾಯತ್ರಿ ಅಕ್ಕ ಅಳಲ್ಲ ಅಂತ ಇದ್ದೀನಿ. ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು. ನಾನಿ ಅರ್ಥ ಆಯ್ತಾ? ಚಿಕ್ಕಪ್ಪ ಹೇಳಿದ್ದು ಗಾಯತ್ರಿ ಪುಟ್ಟಿ ಬಗ್ಗೆ ಅಲ್ವಾ? ನಾನು ಹೆತ್ತ ತಾಯಿ ಬಗ್ಗೆ ಏನು ಹೇಳ್ತಿದ್ದಾರೆ ಮಾವ. ಮತ್ತೆ ಮಗು ತಾಯಿ ಮಗುನೇ, ಅಂದ್ರೆ ಪುಟ್ಟ ತಾಯಿ. ಕನ್ಫ್ಯೂಸ್ ಮಾಡ್ಬೇಡ ಅಕ್ಕ. ಹೌದು ನೈನಿ, ಲಕ್ಕಿಲಿ ಅಮ್ಮನಿಗೆ ಏನೂ ಆಗಲಿಲ್ಲ. ತಿಲೋತ್ತಮ ಅತ್ತೆಗೆ ತಾನೆ? ಇನ್ಯಾವಮ್ಮ ಇದಾರಮ್ಮ? ಇದಾರಲ್ವಾ? ಅದಕ್ಕೆ ಹಾ, ಅಮ್ಮನಿಗೇನೂ ಆಗಲಿಲ್ಲ ಅಂದರೆ ನೈನಿಗೆ ಅರ್ಥ ಆಗುತ್ತೆ ತಾನೆ? ಹಾ, ಅರ್ಥ ಆಗ್ಬಾರ್ದು ಅಂತಾನೆ ಅಲ್ವಾ ವಿಶಾಲ್? ಅದೇನಕ್ಕ? ಕೆಲವೊಂದು ವಿಷಯಗಳು ಅರ್ಥ ಆದರೆ ಚೆನ್ನಾಗಿರಲ್ಲ ನೈನಿ, ಕೆಲವೊಂದಕ್ಕೆ ಅರ್ಥನೇ ಇರಲ್ಲ. ಏನೋ ಮಗು ಕೈಗಂತೂ ಏನೂ ಆಗಿಲ್ಲ ಅಂತೀರಾ? ಎಕ್ಸಾಕ್ಟ್ಲಿ ನೈನಿ, ಒಂದ್ಸಲ ಈ ರೀತಿ ಓಡಿಸಿದ್ರೆ ಹೊರಟೋಗುತ್ತೆ. ಮಾಮ್, ನೇಲ್ ಪಾಲಿಶ್ನ ಹಾಕೊಳ್ಳೋದು ಯಾಕೆ? ಆಮೇಲೆ ಬಂದು ಈ ಥರ ತೊಳೆಯೋದು ಯಾಕೆ? ಕೈ ತೊಳಿತಿಲ್ಲ ಕಣೋ, ಕೋಲ್ಡ್ ವಾಟರಲ್ಲಿ ಕೈ ಇಟ್ಟಿದ್ದೀನಿ. ಆರತಿ ಕರ್ಪೂರ ಬಿತ್ತಲ್ವಾ? ಇನ್ನೂ ನೀವು ಕರ್ಪೂರದಿಂದನೇ ಇದೆಲ್ಲ ಆಗಿದ್ದು ಅಂತ ಅನ್ಕೋತಾ ಇದ್ದೀರಾ ಮಾಮ್? ನಿನ್ನ ಹೆಂಡ್ತಿಯಿಂದಾನೆ. ಅವಳು ಟೈಮಲ್ಲಿ ಮಾಡೋ ಪ್ರಯೋಗದಿಂದ ಸತ್ತು ಹೋಗ್ತೀವಿ. ಮಾಮ್, ಅಯ್ಯೋ ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಗಾಯತ್ರಿ ಪಾಪು ಕೈಗೆ ನಿಮ್ ಕೈ ಟಚ್ ಆಗಿದ್ರಿಂದಾನೇ ಬೆಂಕಿ ಹತ್ಕೊಂಡಿದ್ದು. ಯಾಕೆ ಮ್ಯಾಮ್ ಹಾಗೆ ಸ್ಮೈಲ್ ಕೊಡ್ತಾ ಇದ್ದೀರಾ? ನಾನು ಹುಚ್ಚಿನ ಥರ ಕಾಣಿಸ್ತಾ ಇದ್ದೀನಾ? ಆ ಮಗುಗೆ ಅದೃಷ್ಟ ಕೈ ಹಿಡ್ದಿದ್ದೆ ಹೊರತು ಅದು ನನ್ನ ಕೈ ಹಿಡಿದ್ರೆ ನಾನು ಬೂದಿಯಾಗಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಮಾಮ್, ನನ್ನ ಕಣ್ಣಾರ ನೋಡಿದ್ದೀನಿ ನಾನು. ನಿನ್ ಭ್ರಮೆ. ಭ್ರಮೆನಾ? ಅಯ್ಯೋ ನಿಜವಾಗ್ಲೂ ನೋಡ್ದೆ ಅಂತ ಹೇಳ್ತಾ ಇದ್ರೆ ಯಾರು ನಂಬ್ತಾನೆ ಇಲ್ವಲ್ಲ ನೀವು? ನಿಜವಾಗ್ಲೂ ಆಗಿದೆ ಅಂತ ಅನ್ಸೋದೇ ಭ್ರಮೆವಲ್ಲಬ. ಹಾಸಿನಿ ಮಾಡಿದ ಹುಚ್ಚ ಕೆಲ್ಸದಿಂದ ನನ್ನ ಕೈ ಸುಡ್ತೆ ಹೊರತು ನೀನ್ ಹೇಳೋ ಹಾಗೆ ಆ ಏನೂ ತಿಳಿದೇ ಇರೋ ಗಾಯತ್ರಿ ಏನ್ ಮಾಡ್ತಾಳೆ? ನನ್ನನ್ನೇನಾದ್ರೂ ಮಾಡ್ಬೇಕು ಅಂದ್ರೆ ಅದು ಕೇವಲ ಗಾಯತ್ರಿಕ್ಕನ ಕೈಯಿಂದ ಮಾತ್ರ ಸಾಧ್ಯ. ನನ್ಗಿನ್ನೂ ಅದನ್ನೆಲ್ಲ ನಂಬೋದಕ್ಕೆ ಆಗ್ತಾ ಇಲ್ಲ ಮಾಮ್. ನೀನು ಯಾವ ಕ್ಷಣದಲ್ಲಾದ್ರೂ ಗಾಯತ್ರಕ್ಕ ಬರ್ತಾಳೆ ಅನ್ನೋ ಭಯದಿಂದಾನೇ ಹೀಗೆಲ್ಲ ಅನ್ನಿಸ್ತಾ ಇರೋದು. ಹಾ ಮಾಮ್, ಒಂದ್ ನಿಮಿಷ, ನನ್ನ ಡೌಟ್ ಕ್ಲಿಯರ್ ಆಗ್ಬೇಕು, ಇವಾಗ್ಲೇ ಬರ್ತೀನಿ. ಹಾ, ಎಲ್ಲಿಗೋ? ಇವನೆಲ್ಲಿಗೆ ಹೋದ ಈಗ? ಮಾಮ್, ಈ ಮಗುನ್ ಯಾಕೋ ಕರ್ಕೊಂಡ್ ಬಂದೆ? ನಿಮ್ ಕೈನ ಟಚ್ ಮಾಡಿಸ್ತೀನಿ, ಬೆಂಕಿ ಹತ್ಕೊಂಡಿಲ್ಲ ಅನ್ಕೊಳ್ಳಿ. ಈ ಮಗು ದೊಡ್ಡಮ್ಮ ಅಲ್ಲ ಅಂತಾನೆ. ಕರ್ಮ, ಹೇಳಿದ್ರೆ ಕೇಳಿಸ್ಕೋಬೇಕು. ಹಿಡ್ಕೊಳ್ಳಿ ಮಾಮ್, ನಿಮ್ ಕೈನ ಟಚ್ ಮಾಡಿದ್ರೆ ಸಾಕು. ಐಸ್ ವಾಟ್ರಲ್ಲಿ ಕೈ ಇಟ್ರೆ ಫ್ರೀಸ್ ಆಗಿ ಬ್ಲಡ್ ಫ್ಲೋ ಕಡಿಮೆ ಆಗಿರುತ್ತೆ ಕಣೋ. ಈಗ ನೀನ್ ಇಂಥ ಪ್ರಯೋಗ ಮಾಡ್ಬೇಕಾ? ಸುಮ್ನೆ ಮುಟ್ಟಿ ಹಾಗೆ ತೆಗೆದ್ಬಿಡಿ ಸಾಕು. ಮಾಮ್, ನಿಮ್ ಕೈನ ಸ್ವಲ್ಪ ಕೊಡಿ. ಅಯ್ಯೋ ಕೊಡಿ ಮಾಮ್.
ನೋಡಿದ್ಯಾ? ಹೌದು ಮಾಮ್, ಬೆಂಕಿ ಬರ್ಲೇ ಇಲ್ಲ. ನಿನ್ ತಲೆ ಹಾ? ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಅವಳನ್ ಬಿಟ್ಬಿಟ್ ಬಾ. ಹ್ಮ್. ಹೋಗೋ. ಮಾಮ್, ಮತ್ತೆ ಇನ್ನೇನೋ? ನಿಮ್ ಕೈನ ಚೆನ್ನಾಗಿ ಒರೆಸ್ಕೊಳ್ಳಿ. ಕೈ ಒಣಗಿದ್ಮೇಲೆ ಮತ್ತೆ ಬೆಂಕಿ ಹತ್ಕೋಬೋದೇನೋ. ಪರವಾಗಿಲ್ಲ ಬಿಡು, ನೀನ್ ಹೋಗು. ಹಾಗಲ್ಲ ಮಾಮ್. ಅಪ್ಪ, ಇರಿಟೇಟ್ ಮಾಡ್ಬೇಡ, ಹೋಗು. ಸರಿ ಬಿಡಿ, ನಾನು ಬುದ್ಧಿವಂತ ಅಂದ್ರೆ ಯಾರು ಅರ್ಥನೇ ಮಾಡ್ಕೋತಿಲ್ಲ. ಹೋಗೋ. ಕೇಳೋದಿಲ್ಲ ಅಂತ. ಇಡಿಯಟ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಂಬಾ ಶಿವಶಂಭೋ. ಏಯ್, ಯಾಕೆ ಹೋಗ್ಕೋತಾ ಇದ್ದೀರಾ? ಭಕ್ತಿ ಮಾತೆ. ನಮ್ಗೆ ಹಸ್ವಾಗ್ತಿದೆ ನಂದೀಶ. ಟೈಮ್ ಸರಿಯಾಗಿ ಬರ್ತೀರಾ? ಟಿಫನ್ ತಿನ್ಬಿಡಿ, ಲಂಚ್ ರೆಡಿ ಆಗಿರುತ್ತೆ. ಆಯ್ತು ವಲ್ಲಭ. ನಂದೀಶ, ನಿಂತ್ಕೋ. ವಿಷಯ ಹೇಳ್ದೇನೆ ಒಳಗ್ ಹೋಗ್ತಿದ್ಯಲ್ಲ, ಹೇಳು. ವಿಶೇಷನ ನಂದೀಶ? ಹೌದು, ಅಮ್ಮ ಬರ್ತಾ ಇದ್ದಾರೆ. ವಿಶಾಲಾಕ್ಷಿ ಬಂದ್ಲಾ? ಎಲ್ಲಿದ್ದಾಳೆ? ಯಾವಾಗ್ಲೂ ಬರೋರ್ ಬಗ್ಗೆ ಎಕ್ಸೈಟ್ ಆಗಿ ಕೇಳ್ತಿದ್ಯಲ್ಲ ಅಕ್ಕ. ಗೇಟ್ ವರ್ಗೂ ಬಂದ್ಮೇಲೆ ಮನೆಗ್ ಬರ್ದೇ ಇರ್ತಾಳಾ? ಸುಮ್ಮನೆ ಬರ್ತಾ ಇಲ್ಲ ಚಿಕ್ಕ ಮಾತೆ. ಮೊನ್ನೆ ಹಬ್ಬಕ್ಕೆ ಆ ಗುಡಿಲಿ ಈ ಗುಡಿಲಿ ಕೊಟ್ಟಿರೋ ಪ್ರಸಾದನ ತಗೊಂಡ್ ಬಂದಿರ್ಬೇಕು. ಎಷ್ಟ್ ಕ್ಯೂಟ್ ಆಗಿ ನಗ್ತೀರಾ. ಸಾಕ್ ನಿಲ್ಸಿ ಈಗ. ಹಾ, ವಿಶಾಲಾಕ್ಷಿ ಏನ್ ತಂದಿದ್ದಾಳೆ ಅಂತ ಹೇಳೋದಕ್ಕಾಗಲ್ಲ, ಆದ್ರೆ ವ್ಯಂಗ್ಯವಾಗಿ ಮಾತಾಡೋದಕ್ ರೆಡಿ ಆಗಿರ್ತೀರಾ ಅಲ್ವಾ? ಭಾರ ಇದ್ರೆ ನಾನು ಹೋಗಿ ತಗೊಂಡ್ಬರ್ತೀನಿ. ನೀವ್ ಸ್ವಲ್ಪ ಸುಮ್ನಿರಿ. ಆ ಮಾಯಾವಿ ಹುಡುಗಿಗೆ ಕೆಲ್ಸ ಮಾಡುವಂತ ಇವ್ರಿಬ್ರೆ ಆರಾಮಾಗಿ ಕೈ ಬಿಸ್ಕೊಂಡ್ ಇಲ್ಲಿಗೆ ಬಂದಿದ್ದಾರೆ. ನೀವ್ ಹೋಗಿ ಯಾಕೆ ಹೆಲ್ಪ್ ಮಾಡ್ತೀರಾ? ವಿಕ್ರಾಂತ್, ಆ ಭಾರ ಗಂಡಸರು ಹೊರೋ ಅಂತದಲ್ಲ. ಹೆಣ್ಣು ಮಕ್ಕಳೇ ಹೊರಬೇಕು. ಏನೋ ಅದು. ತಂಗಿನ ನೋಡಿದ್ಮೇಲೆ ಗೊತ್ತಾಗತ್ತೋ ಏನೋ. ಅಮ್ಮನವ್ರ ತರ ಬರ್ತಿದ್ದಾಳೆ ವಿಶಾಲಾಕ್ಷಿ. ನೋಡಿ ಅಲ್ಲಿ. ನಿನ್ನ ನೋಡ್ತಿದ್ರೆ ಎರಡು ಕೈಯೂ ಜೋಡಿಸಿ ನಮಸ್ಕಾರ ಮಾಡಬೇಕು ಅನ್ನಿಸ್ತಾ ಇದೆ. ಅಮ್ಮ ಯಾವತ್ತು ಮಗಳಿಗೆ ನಮಸ್ಕಾರ ಮಾಡಬಾರ್ದಮ್ಮ. ಅಮ್ಮನವ್ರ ಥರ ಕಾಣಿಸೋ ಈ ತಾಯಿಗೆ ಕೈ ಮುಗಿದ್ರೆ ಏನು ತಪ್ಪಿಲ್ಲ. ನೈನೇ, ನೀವಿಬ್ರು ಮಾತಾಡ್ಕೊಂಡಿದ್ದೇನೋ ಸಾಕು. ಸೀರೆ ಉಡ್ಕೊಂಡು ಬಂದಿರೋ ಈ ಮಾಯವೇ ಹುಡುಗಿ ಮೂಟೆ ಏನ್ ಕಟ್ಕೊಂಡ್ ಬಂದಿದ್ದಾಳೆ ಅಂತ ನೋಡ್ಬೇಕಲ್ಲ ಮೊದ್ಲು. ಮೂಟೆ ಎಲ್ಲಿದ್ಯೋ? ಖಾಲಿ ಕೈಯಲ್ಲಿ ಬಂದಿರೋ ಹಾಗಿದೆ. ತೋರ್ಸೋವರೆಗೂ ಕಾಣಿಸೋದಿಲ್ಲ. ಎಲ್ ಬಚ್ಚಿಡಿದ್ಯಾ ತಂಗ್ಯವ? ನಾನು ಯಾಕೆ ಮುಚ್ಚಿಡ್ತೀನಿ? ಎಲ್ಲಿದೆ ವಿಶಾಲಾಕ್ಷಿ? ಆಚೆ ಇಟ್ಟಿರ್ಬೇಕೇನೋ, ತಗೊಂಡ್ ಬಾ ಹೋಗೋ. ಇಲ್ಲ ಅಪ್ಪ.
ನನ್ನ ಹತ್ರನೇ ಇದೆ, ಆಚೆ ತೆಗಿಬೇಕಷ್ಟೇ. ನನ್ನ ಹತ್ರ ಇದೆ ಅಂತಿದ್ಯಾ, ಹೊರಗೆ ತೆಗಿಬೇಕು ಅಂತಿದ್ಯಾ? ನಂಗೆ ಅರ್ಥ ಆಗ್ತಿಲ್ಲ ಅಮ್ಮ. ತೋರ್ಸೋ ತನಕ ಅದು ಅರ್ಥ ಆಗಲ್ಲ. ಏನ್ ತಂದಿದ್ಯಾ ಅಂತ ತೋರ್ಸು. ಅಮ್ಮನ ಕೊರಳಲ್ಲಿ ಇದೆಯಲ್ಲ ಚಿಕ್ಕ ಮಾತೆ. ಏನಿದೆ? ನೆಕ್ಲೆಸು ಅರ್ಶಿನ ದಾರ ಇದೆ. ಆ ಅರ್ಶಿನ ದಾರದ ಹಿಂದಿರೋ ವಿಷಯನ ನೀವು ತಿಳ್ಕೋಬೇಕು. ತೋರ್ಸೋದ್ರೆ ಯಾಕೆ ನೋಡಲ್ಲ? ನೋಡಕ್ಕಾಗುತ್ತಾ? ವಿಷಯ ಮುಚ್ಚಿಡ್ಬೇಡ, ತೋರ್ಸು. ನೋಡಿ ಹಾಗಾದ್ರೆ. ಅವಳೇ ತೋರಿಸ್ತಾಳೆ, ನೋಡಿ ಎಲ್ರು. Oh my God! ಪಳ್ಪಳ ಅಂತ ಹೊಳೆಯೋ ತಾಳಿನ ನಿನ್ ಕತ್ಗೆ ಯಾಕೆ ಹಾಕೊಂಡಿದ್ಯಮ್ಮ? ವಜ್ರ ಪೋಣಿಸಿರೋ ಮಂಗಳಸೂತ್ರ ಇದು. ಮದ್ವೆ ಆಗಿರೋರು ಹಾಕೊಂಡ್ರು ಇಷ್ಟು ದೊಡ್ಡ ತಾಳಿ ಹಾಕೊಳ್ಳಲ್ಲಮ್ಮ. ಇದ್ಯಾವ್ದೋ ಗುಡಿಲಿ ಅಮ್ಮನವ್ರಿಗೆ ಹಾಕಿರೋ ತಾಳಿ ತರನೇ ಇದೆ ಅಲ್ವಾ? ಹೌದು ಸುಮನ, ಅದಕ್ಕೆ ಅಲ್ವಾ ಇದು ನೋಡಿದ ತಕ್ಷಣ ಅಪ್ಪ, ನಿಮ್ ದೊಡ್ಡ ಬಾವ ವಲ್ಲಭು ಮತ್ತೆ ತಿಲೋತ್ತಮ ಅತ್ತೆ ಏನು ಮಾತಾಡದೆ ಸುಮ್ಮನೆ ಇರೋದು. ಈ 3 ಜನನೇ ಯಾಕೆ ಮಾತಾಡ್ಲಿಲ್ಲ? ಕಾರಣ ಏನು ಅಂತ ತಿಳ್ಕೊಬಹುದಾ ಅತ್ತೆ? ಆ ತಾಳಿ ನಿಜವಾಗ್ಲೂ ಮೆಮೊರಿನೇ. ಇಷ್ಟಕ್ಕೂ ಏನ್ ಹೇಳ್ತಿದ್ದೀರಾ? ನೀವ್ ಹೇಳಿ ವಿಶಾಲ್ ಬಾವ. ಅದು ನಮ್ಮಮ್ಮಂದು. ಅದೇನ್ ವೇಶ್, ಗಾಯತ್ರಿ ಅತ್ತಿಗೆ ಇಷ್ಟು ದೊಡ್ಡ ತಾಳಿ ಹಾಕೊಂಡಿರ್ಲಿಲ್ವಲ್ಲ, ಆದ್ರೂ ಅತ್ತಿಗೆದು ಅಂತಿದ್ಯಲ್ಲ? ಅದು ದೊಡ್ಡಮ್ಮಂದು. ವಿಶಾಲಾಕ್ಷಿ ಹೇಗೆ ತಗೋತಾಳೆ ಬ್ರೋ? ಆ ತಾಳಿ ಗಾಯತ್ರಿ ಅಕ್ಕ ಹಾಕೊಳ್ಳಿಲ್ಲ. ಆಗಿನ ಕಾಲಕ್ಕೆ 65 ಲಕ್ಷ ಖರ್ಚು ಮಾಡಿ ಈ ಮಂಗಳಸೂತ್ರನ ಮಾಡಿಸಿದ್ರು. ಯಾರಿಗೆ? ಅಮ್ಮನವ್ರಿಗೆ ಕಾಣಿಕೆಯಾಗಿ ಕೊಡ್ತೀನಿ ಅಂತ ಹೇಳಿ ಮಾಡಿಸಿರೋ ವಜ್ರದಿಂದ ಕಟ್ಟಿರೋ ಮಂಗಳಸೂತ್ರ ಈಗ ವಿಶಾಲಾಕ್ಷಿ ಕತ್ತಲ್ಲಿದೆ. ವಾವ್! ದೊಡ್ಡತ್ತೆ ಮಾಡಿಸಿದ ತಾಳಿ ಮತ್ತೆ ನಮ್ಮನೆಗೆ ಬಂತ. ಅಮೇಸಿಂಗ್ ಅಲ್ವಾ? ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಕಳ್ತನ ಮಾಡಿದ್ಯಾ ವಿಶಾಲಾಕ್ಷಿ? ಸುಮನ, ಹಾಗೆಲ್ಲ ಹೇಳ್ಬೇಡ. ಮತ್ತಿನ್ನೇನಕ್ಕ, ತಗೊಳಮ್ಮ ಅಂತ ಯಾರು ಕೊಡೋದಿಲ್ಲ ಅಲ್ವಾ? ಅಲ್ದೆ ಈಗ ಅದ್ರ ಬೆಲೆ 4-5 ಕೋಟಿ ಆದ್ರೂ ಇರತ್ತೆ.
ಇನ್ನೂ ಜಾಸ್ತಿನೇ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚಿಸೋಣ. ಈ ಹುಡುಗಿ ತಾಳಿನ ಕುತ್ಕಗೆ ಹೇಗೆ ಹಾಕೊಂಬಂದ್ಲು ಅಂತ ಯೋಚಿಸ್ಬೇಕು.